ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ಅಮ್ಮನ ಊರಿಗೆ ಹೋಗಿ ಅಲ್ಲಿಂದ ಹೋಗೋದು ಅಂತ ಪ್ಲ್ಯಾನ್ ಆಗಿರೋದು. ಸೊ ಅದಕ್ಕೆ ಇವಾಗ ಟೈಮ್ ಬಂದುಬಿಟ್ಟು 5:45. ಸೊ ಇವಾಗ ಹೊರಟಿದ್ದೀವಿ. ಪಾಪುನು ಮಲಗಿದ್ದಾನೆ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಹೋಗೋಣ. ಆನ್ ದ ವೇ ಹೋಗ್ತಾನೆ ಸ್ವಲ್ಪ ವಾಟರ್ ಬಾಟಲ್ಸ್ ತೊಗೊಂಡೋಗೋಣ ಅಂತಂದು ಅಲ್ಲೇ ನಿಲ್ಲಿಸಿದ್ವಿ. ಇಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ ಅಂತ ಹೇಳಿದ್ರು, ಹಾಗಾಗಿ ಒಂದು ಕೇಸ್ ತೊಗೊಂಡ್ವಿ. ಮತ್ತು ಯಾಕಂದರೆ ದೊಡ್ಡ ದೊಡ್ಡ ಬಾಟಲ್ಸ್ 20 ಲೀಟ್ರ್ ಬಾಟಲ್ ತೊಗೊಂಡೋಗೋದು ಕಷ್ಟ ಅಂತಂದು, ಇದಾದರೆ ಕಾಲೆಲ್ಲ ಇಟ್ಕೋಬೋದು ಅಂತಂದು ಆ ಥರ ತೊಗೊಂಡೋದ್ವಿ. ನಾವು ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ 20 ನಿಮಿಷ ಆಗುತ್ತೆ. 20 ನಿಮಿಷದಿಂದ 30 ಮಿನಿಟ್ಸ್ ಆಗುತ್ತೆ ನಿಧಾನಕ್ಕೆ ಹೋದ್ರೂ. ನಾವು ಹೋಗೋಷ್ಟರಲ್ಲಿ 6:30 ಏನೋ ಆಗಿತ್ತು. ನಮ್ಮ ಮನೇಲಿ ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ದು ನಾವು ಬರ್ತೀವಿ ಅಂತಂದು. ನಮ್ಮ ಪಾಪುನೂ ಮಲಗಿದ್ದ, ಎದ್ದಿದ್ದ ನಾವು ಹೋಗೋ ಅಷ್ಟೊತ್ತಿಗೆ. ಸೊ ನಮ್ಮಮ್ಮ ವೆಯ್ಟ್ ಮಾಡ್ತಾಯಿದ್ರು ಹೊರ್ಗೇ ನಾವು ಬರೋದನ್ನು. ಹಾಗೆ ಬಂದ ತಕ್ಷಣ ಅವನ್ನ ಮಲಗಿಸ್ಬಿಟ್ಟೆ. ಫಸ್ಟು ನಿದ್ದೆ ಕಂಫರ್ಟಬಲಾಗಿ ಆದರೆ ಅವನು ಕ್ರ್ಯಾಂಕಿ ಆಗೋಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ನು ಫಸ್ಟ್ ಮಲಗಿಸ್ಬಿಟ್ಟೆ. ಮಲಗಿದ್ದ. ನಿದ್ದೆ ಕಂಫರ್ಟಬಲ್ ಆದರೆ ಅವನು ಚೆನ್ನಾಗಿ ಆಟಾಡ್ತಾನೆ. ಇಲ್ಲಾಂದರೆ ಅವನು ಅಳ್ತಾ ಇದ್ದರೆ ನಮಗೆ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ ಅನ್ನೋದಕ್ಕೋಸ್ಕರ. ಹಾಗೆಯೇ ಸ್ವಲ್ಪ ಚಪಾತಿ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ಎಲ್ಲಾದರೂ ಒನ್ ಟೈಮ್ಗೆ ಊಟಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ. ಹೋಟೆಲಲ್ಲೇ ಊಟ ಮಾಡಿದ್ರೆ 3 ಟೈಮ್ಸೂ ಸೋಡಾ ಎಲ್ಲ ಹಾಕಿರ್ತಾರಲ್ಲ, ಅಷ್ಟು ಸರಿ ಅನಿಸಲ್ಲ, ಹೆಲ್ತ್ಗೂ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೋಸ್ಕರ ಒನ್ ಟೈಮ್ಗೆ ಆಗೋ ಥರ ಚಪಾತಿ ಮಾಡ್ಕೊಂಡ್ವಿ ನೈಟ್ ಹೋದ ತಕ್ಷಣ. ಹಾಗೆ ನೈಟ್ ಡಿನ್ನರ್ಗೆ ಅಮ್ಮ ಮುದ್ದೆ ಮತ್ತು ಬೇಳೆ ಸಾಂಬಾರು ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಮಾವಿನಕಾಯಿನ ಉಪ್ಪಿನಕಾಯಿನ ಸಹ ಹಸಿ ಮಾವಿನಕಾಯಿಂದೇ ಹಾಕಿದ್ರು. ನಾನು ಈ ಥರ ರೆಡಿಯಾದೆ. ಬೆಳಗ್ಗೆ ನಾವು ಹೊರಟಿದ್ದು 5:15 ಏನೋ ಆಗಿತ್ತು ಅನಿಸುತ್ತೆ. ನಾನು ಇದು ಡ್ರೆಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದಿದ್ದೆ, ಬಟ್ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಫಸ್ಟು ಹೋಗಿದ್ದು ಶೃಂಗೇರಿಗೇ. ಸೊ ಈ ಕಡೆ ಶಿವಮೊಗ್ಗದಿಂದ ಹೋಗ್ತಾಯಿದ್ವಿ ಆ ರೂಟಲ್ಲಿ. ಆನ್ ದ ವೇನೇ ಹೋಗ್ತಾನೆ 6 ಗಂಟೆನೋ ಆಗಿತ್ತು. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು ಬೇಗ ಎದ್ದಿದ್ದಕ್ಕೇನೋ. ಅಲ್ಲಿ ಮಲ್ಲಿಗೆ ಇಡ್ಲಿ ಅಂತ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು ನಮ್ಮ ಅಭಿ. ಹಾಗಾಗಿ ಅಲ್ಲೇ ಒಂದೊಂದು ಇಡ್ಲಿ ಎಲ್ಲ ತಿನ್ಕೊಂಡ್ಬಿಟ್ಟು ಜರ್ನಿ ಕಂಟಿನ್ಯೂ ಮಾಡೋದ್ರಾಗುತ್ತೆ ಅಂತ ಅಲ್ಲೇ ಇಡ್ಲಿ ತಿಂದ್ಕೊಂಡ್ವಿ. ನಾವು ಶೃಂಗೇರಿ ತಲುಪುವಷ್ಟರಲ್ಲಿ 9:15 ಏನೋ ಆಗಿತ್ತು. ಯಾಕಂದರೆ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಸ್ಟಾಪ್ ಕೊಟ್ಕೊಂಡು ಬರೋ ಅಷ್ಟೊತ್ತಿಗೆ 9:15 ಆಗಿತ್ತು. ಫಸ್ಟ್ ದರ್ಶನ ಮಾಡ್ಕೊಂಡು ಬರೋಣ ಅಂತಂದು ಹೊರಟ್ವಿ. ಸಖತ್ತು ಜನ ದೇವಸ್ಥಾನದಲ್ಲಿ ಮಾತ್ರ. ಯಾಕಂದರೆ ಇವಾಗ ಹಾಲಿಡೇ ಅಲ್ವಾ, ಸ್ಕೂಲೆಲ್ಲ ರಜೆ ಬಿಟ್ಟಿರೋದ್ರಿಂದ ಟ್ರಿಪ್ಗಳಿಗೆ ಬಂದಿರ್ತಾರೆ. ತುಂಬ ಜನ ಇದ್ದರು. ಆದ್ರೂ ಅಂದರೆ ತುಂಬ ಅಂದರೆ ಓಡಾಡೋ ಥರನೂ ಇತ್ತು, ತೀರಾ ಏನು ಜಾಸ್ತಿ ಇರಲಿಲ್ಲ. ನಾನು ನನ್ನ ಮಗ ಎಲ್ಲಿ ಅಳ್ತಾನೋ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ, ಬಟ್ ಅವನೆಲ್ಲೂ ಅಳಲಿಲ್ಲ. ಗಾಡ್ಸ್ ಗ್ರೇಸ್ ಕಂಫರ್ಟಬಲಾಗೇ ಇದ್ದ ಅವ್ನು ನಿದ್ದೆ ಮುಗಿಸ್ಕೊಂಡು. ಹಾಗೆಯೇ ಇಲ್ಲಿ ಆನೆನೂ ಸಹ ದೇವ್ರ ದರ್ಶನಕ್ಕೇನೋ ಕರ್ಕೊಂಬಂದಿದ್ರು. ನಾವು ದೇವಸ್ಥಾನದಲ್ಲಿ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟಾಗಿ ಆನ್ ದ ವೇ ಹೋಗ್ತಾ ಈ ಕಡೆ ನದೀಲಿ ಮೀನಿಗೆ ಮಂಡಕ್ಕಿ ಹಾಕೋಣ ಅಂತಲೂ ಬಂದ್ವಿ. ಹಾಗೆ ಒಂದು ಸ್ವಲ್ಪ ಫೋಟೋಶೂಟು ಮಾಡ್ಕೊಂಡ್ವಿ. ನಾನು ಪಿಕ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳು ಅಷ್ಟೇ, ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಆಗಿರ್ತವೆ. ಯಾಕಂದರೆ ಆವಾಗಿನ ಕಾಲದಲ್ಲಿ ಅಷ್ಟೊಂದು ಮೈನ್ನ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಮಂಡಕ್ಕಿ ಹಾಕೋಣ ಅಂತ ಬಂದ್ವಿ. ನಿಜ, ಈ ಮೀನುಗಳಂತೂ ಮಂಡಕ್ಕಿ ಮತ್ತು ಬಿಸ್ಕೆಟ್ ತಿಂದೇ ಎಷ್ಟು ದಪ್ಪ ಇದ್ದಾವೆ. ಇಲ್ಲಿ ಯಾರೂ ಅವನ್ನೆಲ್ಲ ಹಿಡಿಯೋದಿಲ್ಲ, ಯಾಕಂದರೆ ದೇವಸ್ಥಾನದ ಮೀನುಗಳು ಅಂತಂದು. ಎಷ್ಟೆಷ್ಟು ದಪ್ಪ ಇದ್ದಾವೆ ಅಂತಂದರೆ ಒಂದೊಂದು ಏನಿಲ್ಲ ಅಂದರೂ ಒಂದು 15 kg 20 kg ಈ ಥರ ವೆಯ್ಟ್ ಇದ್ದಾವೆ. ಅಷ್ಟು ದಪ್ಪ ಇದ್ದವು ಮೀನುಗಳು. ನಾವು ಸ್ವಲ್ಪ ಮಂಡಕ್ಕಿ ಹಾಕಿದ್ವಿ. ಏನೋ ಗೊತ್ತಿಲ್ಲ, ಎಲ್ಲರೂ ಹಾಕಿದ್ರೆ ಒಳ್ಳೆಯದು ಅಂತ ಒಂದು ಅಲ್ಲಿ ಇರೋದ್ರಿಂದ ಹಾಗಾಗಿ ನಾವು ಹಾಕಿದ್ವಿ ಮಂಡಕ್ಕಿನ. ಹಾಗೆ ಪಾಪುನು ಬಿಸಿಲು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 10:30 ಆಗಿತ್ತು. ಆನೆಯೂ ಸಹ ದೇವಸ್ಥಾನಕ್ಕೆ ಬಂದಿತ್ತು, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ. ಹಾಗೆ ಒಂದಿಷ್ಟು ಫೋಟೋಶೂಟ್ಗಳನ್ನೂ ಮಾಡ್ಕೊಂಡ್ವಿ, ಸಿಂಗಲಾಗಿ ಫ್ಯಾಮಿಲಿ ಜೊತೆ ಎಲ್ಲೋದನ್ನು.
ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳು ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಯಾಕಂದರೆ ಅವರ ಸ್ಕಿಲ್ ಆ ಥರ ಇದೆ, ಆವಾಗಿನ ಕಾಲದಲ್ಲಿ ಆ ಥರ ಅವರು ಕಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಅಲ್ಲಿಂದ ಡ್ರೈವರ್ ಹೇಳಿದ್ರು ಸಿರಿಮನೆ ಫಾಲ್ಸ್ ಅಂತ ಇದೆ, ಹೋಗ್ತೀರಾ ಅಂತ. ಸೊ ನಾವು ಇದು ಫಸ್ಟ್ ಟೈಮ್ ಅನಿಸುತ್ತೆ ಅದು ಫಾಲ್ಸಿಗೆ ಹೋಗಿದ್ದು. ಸೊ ಓಕೆ ನೋಡೋಣ ಹೇಗಿದೆ, ಹೋಗಿ ಬರೋಣ ಒಂದು ಸಲ ಅಂತಂದು ಹಾಗೆ ಹೊರಟ್ವಿ ಆನ್ ದ ವೇ. ಹೆಂಗಂದ್ರು ಅಲ್ಲಿಂದ ಶೃಂಗೇರಿಯಿಂದ ಒಂದು 15 ಕಿಲೋಮೀಟ್ರ್ ಅನಿಸುತ್ತೆ. ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ದೊಡ್ಡವ್ರಿಗೆ ₹50, ಚಿಕ್ಕವ್ರಿಗೆ ₹20. ಚೆನ್ನಾಗಿತ್ತು ಮಾತ್ರ. ಇಂಥ ಬೇಸಿಗೆಲೂ ಫಾಲ್ಸು ನೋಡಿ ತುಂಬ ಅಂದರೆ ಜೀವೆಲ್ಲ ತಂಪಾಗಿಬಿಡ್ತು. ಸಖತ್ತಾಗಿತ್ತು ಫಾಲ್ಸ್ ಮಾತ್ರ. ಬಟ್ ನಾವು ಸ್ನಾನ ಮಾಡ್ಬೋದಾಗಿತ್ತು. ಬಟ್ ಬಟ್ಟೆ ಎಲ್ಲ ತೊಗೊಂಡೋಗಿರಲಿಲ್ಲ ನಾವು ಜಾಸ್ತಿ, ಹಂಗಾಗಿ ಹಾಗೆ ಸ್ವಲ್ಪ ಮನಸ್ಸು ಮೈಂಡೆಲ್ಲ ತಣ್ಣಗೆ ಮಾಡ್ಕೊಂಡು ಬಂದ್ವಿ. ಹಾಗೆ ಅಲ್ಲೊಂದು ಸ್ವಲ್ಪ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಚೆನ್ನಾಗಿತ್ತು ಮಾತ್ರ. ಯಾರಾದರೂ ಶೃಂಗೇರಿಗೆ ಹೋದರೆ ಮಿಸ್ ಮಾಡಬೇಡಿ ಈ ಪ್ಲೇಸ್ನ, ಚೆನ್ನಾಗಿದೆ, ವಿಸಿಟ್ ಮಾಡಿ. ಅಲ್ಲಿಂದ 15 ಕಿಲೋಮೀಟರ್ ಅಷ್ಟೇ. ಹಾಗೆ ನೆಕ್ಸ್ಟ್ ಅಲ್ಲಿಂದ ಹೊರನಾಡಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ 2 ಗಂಟೆ 2:30 ಆಗಿತ್ತು ಅನಿಸುತ್ತೆ ಸುಮಾರು. ಸಖತ್ತು ಬಿಸಿಲು ಮಾತ್ರ, ನಡೆಯೋದಕ್ಕೆ ಆಗ್ತಾಯಿರಲಿಲ್ಲ, ಕಾಲೆಲ್ಲ ಸುಟ್ಟು ಬೊಬ್ಬೆ ಬಂದುಬಿಟ್ಟಿದ್ವು. ಆಲ್ರೆಡಿ ಅಷ್ಟು ಬಿಸಿಲಿತ್ತು. ನನ್ನ ಮಗ ಹೆಂಗೆ ತಡ್ಕೊಂಡೋ ಗೊತ್ತಿಲ್ಲ ಆ ಬಿಸಿಲಲ್ಲಿ, ಆದರೂ ಸುಮ್ಮನಿದ್ದ, ಏನೂ ಅಳಲಿಲ್ಲ. ದರ್ಶನ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ಸಖತ್ತು ಕ್ಯೂ ಇತ್ತು. ಬಟ್ ನಾವು ಪಾಪು ಬೇರೆ ಇರೋದ್ರಿಂದ ಹೊರ್ಗಡೆನೇ ಕೈ ಮುಕ್ಕೊಂಡು ಬಂದುಬಿಟ್ವಿ. ಹಾಗೆ ನಮ್ಗೆ ಹೋಗೋ ಅಷ್ಟರಲ್ಲಿ ಪ್ರಸಾದನೂ ಸಿಕ್ತು. ಅಲ್ಲೇ ಪ್ರಸಾದ ಊಟ ಮಾಡಿಕೊಂಡು ಹೋದ್ರಾಯ್ತು ಅಂತಂದು ಊಟನೂ ಮಾಡ್ಕೊಂಡ್ವಿ. ನಾವು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋದ್ವಿ. ನಾವು ಧರ್ಮಸ್ಥಳ ತಲುಪೋ ಅಷ್ಟರಲ್ಲಿ ಅರೌಂಡ್ 7:30 8 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲೇ ಆಲ್ರೆಡಿ ಬುಕ್ ಮಾಡಿದ್ವಿ ರೂಮ್ನ, ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಸೊ ಹೋಗಿ ಸ್ಟೇ ಆಗಿ ಒಂದು ½ ಆನ್ ಅವರ್ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಲೇಟ್ ಆದರೆ ಊಟ ಸಿಗೋಲ್ಲ ಅನ್ನೋದಕ್ಕೋಸ್ಕರ ಅಲ್ಲೇ ನಮ್ಮ ಹೋಟೆಲ್, ನಾವು ಸ್ಟೇ ಆಗಿದ್ದು ಹೋಟೆಲ್ ಪಕ್ಕನೇ ಒಂದು ಹೋಟೆಲ್ ಇತ್ತು, ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತಂದು ಹೋದ್ವಿ. ಅಯೋಧ್ಯ ಆತಿಥ್ಯ. ಪರವಾಗಿಲ್ಲ, ಓಕೆ ಅನ್ನೋ ಥರ ಇತ್ತು ಫುಡ್ಡು. ತುಂಬ ಏನು ಚೆನ್ನಾಗಿರಲಿಲ್ಲ. ಮೀಲ್ಸ್ ತೊಗೊಂಡಿದ್ವಿ ಎಲ್ರೂ. ಬಟ್ ಅನ್ನಕ್ಕೆ ಸೋಡಾ ಹಾಕಿರ್ತಾರಲ್ವ, ಅದೇ ಮೇನ್ ಪ್ರಾಬ್ಲಮ್ಮು. ನೆಕ್ಸ್ಟು ಏನು ಮಾಡೋಕ್ಕಾಗುತ್ತೆ, ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಹಾಗೆ ಬೆಳಗ್ಗೆ ನಮ್ಮಮ್ಮ ಮುಡಿ ಕೊಡಬೇಕಾಗಿತ್ತು. ಸೊ ಹಂಗಾಗಿ ಅವ್ರು ಬೇಗ ಹೊರಟು 5:30ಗೇನೋ ಹೊರಟು ಬಂದಿದ್ದು 7 ಗಂಟೆ ಆಗಿತ್ತು. ಸಖತ್ತು ಜನ ಅಂತೆ ಅಲ್ಲೂ ಕೂಡ, ಮುಡಿ ಕೊಡೋರು ಸಹ ತುಂಬ ಜನ ಇದ್ದರು. ಸೊ ಹಂಗಾಗಿ ಅವ್ರು ಬರೋ ತನಕ ವೆಯ್ಟ್ ಮಾಡಿ ನಾವು ದರ್ಶನಕ್ಕೆ ಹೋದ್ವಿ. ಏನಿಲ್ಲ ಅಂದರೂ 8 ಗಂಟೆ ಆಗಿತ್ತು ನಾವು ದರ್ಶನಕ್ಕೆ ಹೋದಾಗ. ಅಲ್ಲೂ ಅಷ್ಟೇ ಸಖತ್ತು ಕ್ಯೂ ಇತ್ತು. ಸೊ ನಾವು ಸಣ್ಣ ಪಾಪು ಇದೆ ಅಂತ ಅಲ್ಲಿ ಸೆಕ್ಯೂರಿಟಿಗೆಲ್ಲ ಕೇಳ್ಕೊಂಡಿದ್ದಕ್ಕೆ ಅವರು ಡೈರೆಕ್ಟಾಗೆ ಬಿಟ್ಟರು. ಚಿಕ್ಕ ಮಗು ಇದ್ದವ್ರಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ, ಅಂದರೆ ಓಡಾಡೋಕ್ಕೆ ಕ್ಯೂನಲ್ಲಿ ನಿಂತ್ಕೊಳಕ್ಕೆ ಆಗದೇ ಇರೋರಂಥವ್ರಿಗೆಲ್ಲ ಡೈರೆಕ್ಟಾಗಿ ಬಿಟ್ಬಿಡ್ತಾರೆ ದರ್ಶನಕ್ಕೆ. ಸೊ ನಾವು ಅಲ್ಲಿಂದ ಹಾಗೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಿಟ್ಟರು. ನಮಗೂ ಏನಿಲ್ಲ ಅಂದರೂ ½ ಆನ್ ಅವರಲ್ಲಿ ದರ್ಶನ ಆಯಿತು. ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ. ಅಪ್ಪಾಜಿ ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗೆ ಪಾಪುನೂ ನಿದ್ದೆ ಮೂಡಲ್ಲಿದ್ದ. ಸೊ ಹಂಗಾಗಿ ಅವನು ಈ ಕಡೆ ಕರ್ಕೊಂಬಂದು ಸೈಡಲ್ಲಿ ನಮ್ಮ ಮನೆಯವ್ರು ಕಾಫಿ ಕುಡಿತೀನಿ ಅಂದರು. ಸೊ ಹಂಗಾಗಿ ನಾನು ಈ ಕಡೆ ಅವ್ರನ್ನ ಮಲಗಿಸ್ಕೊಂಡಿದ್ದೆ. ನೆಕ್ಸ್ಟು ಅಲ್ಲಿಂದ ನಾವು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂದರೆ ನಮ್ಮದು ಹರಕೆ ಇದ್ದಿದ್ದು ಅಲ್ಲೇ. ಸೂರ್ಯನಾರಾಯಣ ದೇವಸ್ಥಾನ ಗೊತ್ತಿದೆ ಅನಿಸುತ್ತೆ ತುಂಬ ಜನಕ್ಕೆ, ನಮಗೆ ಗೊತ್ತಿರಲಿಲ್ಲ. ಬಟ್ ನಾವು ಹೋದ ಸತಿ ಬಂದಾಗ ನಮಗೆ ಇದ್ರ ಬಗ್ಗೆ ಹೇಳಿದ್ರು. ಸೊ ಹಂಗಾಗಿ ನಾನು ಹರಕೆ ಕಟ್ಕೊಂಡ್ಬಂದಿದ್ದೆ. ನನಗೆ ಈ ಥರ ಮಗು ಆಗಬೇಕು ಅನ್ನೋದಕ್ಕೋಸ್ಕರ ಹರಕೆ ಕಟ್ಕೊಂಡ್ಬಂದಿದ್ದೆ. ಸೊ ನಿಮಗೂ ಯಾರಿಗಾದ್ರೂ ಏನಾದರೂ ಹರಕೆ ಇದ್ದರೆ, ನಿಮಗೇನಾದರೂ ಆಗಬೇಕು ಅಂತಂದರೆ ಹೋಗಿ ಹರಕೆ ಕಟ್ಕೊಳ್ರಿ. ಅದೇನೋ ಗೊತ್ತಿಲ್ಲ, ಒಂದು ನಂಬಿಕೆ ಅಷ್ಟೇ. ಅದಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ಹರಕೆ ಕಟ್ಕೊಂಡಿದ್ದೆ ಅನ್ನೋ ಉದ್ದೇಶಕ್ಕೋಸ್ಕರ ತೀರಿಸ್ಬರ್ಬೇಕು ಅಂತ ನಾವು ಹೋದ್ವಿ. ಅಲ್ಲೇನಿಲ್ಲ, ಅಲ್ಲಿ ಇರುತ್ತೆ ಏನೇನು ಹರಕೆ ಕಟ್ಕೋಬೇಕು ಅಂತ, ಅದಕ್ಕೆ ಏನೇನು ತೀರಿಸ್ಬೇಕು ಅಂತಲೂ ಅಲ್ಲಿ ಇರುತ್ತೆ. ನಾವು ಪಾಪು ಆಗಬೇಕು ಅಂತ ಸಂತಾನ ಅಂತ ಬೇಡ್ಕೊಂಡಿದ್ದರಿಂದ ಅಲ್ಲಿ ನಮಗೆ ಒಂದು ತೊಟ್ಲು ಥರದ್ದು ಪಾಪುದು ಕೊಡ್ತಾರೆ. ಅವರೇ ಕೊಡ್ತಾರೆ ಬಿಲ್ ಪೇ ಮಾಡಿದ್ರೆ. 130 ರೂಪೀಸ್ ಏನೋ ತಗೊಂಡು ಅದನ್ನು ದೇವಸ್ಥಾನಕ್ಕೆ ಕೊಟ್ಟರೆ ಅವರು ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ. ಅದನ್ನು ಸಹ ಮುಗಿಸ್ಕೊಂಡು ಬಂದು ನೆಕ್ಸ್ಟು ಹಾಗೇನೆ ಇನ್ನೊಂದು ಹರಕೆನೂ ಸಹ ಕಟ್ಕೊಳ್ಳೋಣ ಅಂತಂದು ಅಂದ್ಕೊಂಡೆ ಮನಸ್ಸಲ್ಲಿ, ಕಟ್ಕೊಂಡಿದ್ದೀನಿ ಕೂಡ. ಇದೇ ದೇವಸ್ಥಾನನೇ. ಇಲ್ಲಿ ಬಂದು ಇಲ್ಲಿ ಸೂರ್ಯ ಆ ಒಂದು ಲಿಂಗದ ಮೇಲೆ ಸೂರ್ಯ ಡೈರೆಕ್ಟಾಗಿ ಬೆಳಕು ಬೀಳುತ್ತೆ. ಸೊ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಅದನ್ನು ಆ ದೇವಸ್ಥಾನದಲ್ಲಿ ತೀರಿಸ್ಬೇಕು. ನಾನು ಮತ್ತೆ ಕಟ್ಕೊಂಡಿದ್ದೀನಿ ಹರಕೆ ಕೂಡ, ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಒಂದು
ಕಾರಂಜಿ ಇತ್ತು, ಅದನ್ನು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಹಾಗೆ ನೆಕ್ಸ್ಟು ನಾವು ಹೋಗಿದ್ದು ಬಾಹುಬಲಿ ಬೆಟ್ಟಕ್ಕೆ. ನಾನು ಒಳಗೆ ಹೋಗಲಿಲ್ಲ, ಇಳಿದು ಕೆಳಗೆ, ಯಾಕಂದರೆ ಪಾಪು ಮಲಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹೊರಗಡೆಯಿಂದನೇ ನೋಡಿಕೊಂಡೆ. ನೆಕ್ಸ್ಟು ಅಲ್ಲಿಂದ ಹೊರಟು ಆನ್ ದ ವೇನೇ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಲಿ ಈ ಥರ ಸೋಡಾ ಸಿಗುತ್ತೆ. ಬಟ್ ಎಲ್ಲರೂ ಟ್ರೈ ಮಾಡಿದ್ರು, ನಾನು ಟ್ರೈ ಮಾಡಲಿಲ್ಲ ಈ ಸಲ. ಹೋದ ಸತಿ ಬಂದಾಗ ಟ್ರೈ ಮಾಡಿದ್ದೆ, ಯಾಕೋ ಹೊಟ್ಟೆ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಟ್ರೈ ಮಾಡಲಿಲ್ಲ. ಚೆನ್ನಾಗಿರುತ್ತೆ ಖಾರವಾಗಿ. ಬಟ್ ಇದನ್ನು ಒಂದೇ ಸಿಪ್ಪಲ್ಲಿ ಕುಡಿಬೇಕು, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟು ಬೇಲೂರಲ್ಲಿ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ. ಬಟ್ ಆಲ್ರೆಡಿ ಕ್ಲೋಸ್ ಆಗಿತ್ತು, 8 ಗಂಟೆನೋ ಆಗಿತ್ತು, ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಆನ್ ದ ವೇ ಬರ್ತಾನೆ ಚಿಕ್ಕಮಂಗ್ಳೂರಲ್ಲಿ ಪಿಜ್ಜಾ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ವಿ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಇಲ್ಲಿ ಒಂದ್ಸಲ ಅಂತ. ಚೆನ್ನಾಗಿತ್ತು ಪಿಜ್ಜಾ. ಬಿಗ್ ಪಿಜ್ಜಾ ತೊಗೊಂಡಿದ್ವಿ, 800 ಸಮಥಿಂಗ್ ವಿತ್ ಕೋಕ್ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಯಾಕಂದರೆ ನಾನು ಟೇಸ್ಟ್ ಮಾಡಿದ್ದೆ, ನಮ್ಮ ಅಕ್ಕ ಅವರೆಲ್ಲ ಟೇಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೂ ಟೇಸ್ಟ್ ಮಾಡಿಸಿದ್ವಿ. ಚೆನ್ನಾಗಿತ್ತು. ಅಂದರೆ ನಾವು ಈ ಥರ ಎಲ್ಲ ತಿನ್ನೋದು ಕಮ್ಮಿನೇ ಸ್ನ್ಯಾಕ್ಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್.